ಭೀಮಸೇನೆ ಜಿಲ್ಲಾ ಸಮಿತಿ ಚಿಕ್ಕಮಗಳೂರು ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂಕನಾಡಿನಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ನಾಯಕರನ್ನ, ಈ 3 ಜನ ಯೋಧರನ್ನ, ಈ 3 ಜನ ಸ್ವಾತಂತ್ರ್ಯಾಭಿಮಾನಿಗಳನ್ನ ಗಲ್ಲಿಗೆ ಹಾಕಿದ್ರೆ ಭಾರತ ದೇಶ ಎಲ್ಲಿ ಕ್ರಾಂತಿ ಹೇಳುತ್ತೋ ಅನ್ನೋ ಕಾರಣಕ್ಕೋಸ್ಕರ ಒಂದು ದಿನ ಮುಂಚಿತವಾಗಿ ಅವರನ್ನ ಗಲ್ಲಿಗೆ ಹಾಕಲಿಕ್ಕೆ ವ್ಯವಸ್ಥೆ ಮಾಡಿ ಬ್ರಿಟಿಷ್ ಅಧಿಕಾರಿ ಚರಣ್ ಸಿಂಗ್ ಅವರಿದ್ದಂತ ರೂಮಿಗೆ ಬಂದು ಕರೀತಾರೆ. ಭಗತ್ ಸಿಂಗ್, ನಿಮಗೆ ಒಂದಿನ ಮುಂಚಿತವಾಗಿ ನಿಮ್ಮನ್ನು ಗಲ್ಲಿಗೆ ಹಾಕ್ತಾ ಇದೀವಿ, ನೀವು ರೆಡಿಯಾಗಿ. ನಿಮ್ಮ ಮೊದಲ ಆಸೆ ಈಗ ನ್ಯಾಯಾಲಯದಲ್ಲಿ ಗಲ್ಲಿಗೆ ಹಾಕೋ ವ್ಯಕ್ತಿನ ಅವನ ಕೊನೆ ಆಸೆ ಕೇಳುವಂತ ಒಂದು ಪದ್ಧತಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ, ಸಂವಿಧಾನದಲ್ಲಿ. ಆಗ ಕೇಳಿದಾಗ ಆ ರಾಷ್ಟ್ರಪ್ರೇಮಿ ಭಗತ್ ಸಿಂಗ್ ಹೇಳ್ತಾನೆ, ನಾವಾಗಿದ್ರೆ ಬಹುಶಃ ಜೈಲಲ್ಲಿದ್ರೆ ಯಾರು ಹೆಂಡತಿ ಕಳಿಸ್ರಿ, ಮಕ್ಕಳು ಕಳಿಸ್ರಿ, ಇಲ್ಲ ಬಿರಿಯಾನಿ ತಿನ್ನಬೇಕು, ಇನ್ನೇನೋ ಭುಷ್ಟಾನ್ನ ಭೋಜನ ಮಾಡಬೇಕು ಅಂತ ಹೇಳ್ತಿದ್ರು, ಗೊತ್ತಿಲ್ಲ. ಎಸ್ಡಿಎಂಸಿ ಅಧ್ಯಕ್ಷರಾದ ಗಿರೀಶ್ ಅವರು ಧ್ವಜಾರೋಹಣ ಮಾಡಿದರು. ಕರ್ನಾಟಕ ಭೀಮಸೇನೆ ಜಿಲ್ಲಾ ಸಮಿತಿ ಚಿಕ್ಕಮಗಳೂರು ಅಧ್ಯಕ್ಷರಾದ ಕುಂಕನಾಡು ಮಂಜುನಾಥ್ ರವರು ಮಾತನಾಡಿ, ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದು, ಈ ಸ್ವಾತಂತ್ರ್ಯದ ಹಿಂದೆ ಹಲವಾರು ಮಹನೀಯರ ಬಲಿದಾನದ ಶ್ರಮವಿದೆ ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಂದು ಹೇಳಿದರು. ದೇಶದ ಸ್ವಾತಂತ್ರ್ಯಕ್ಕೋಸ್ಕರ 6.5 ಲಕ್ಷ ಜನ ಆರ್ಮಿ ಮಾಸ್ಟರ್ ನಮ್ಮ ಗಂಗಾಧರಪ್ಪರು ಹೇಳ್ತಾ ಇದ್ರು, ಸೈನಿಕರು ಅಂತೇಳಿ. 6.5 ಲಕ್ಷ ಜನರ ಸೈನಿಕರ ಹುತಾತ್ಮರಾದ್ಮೇಲೆ ನಾವು ಈ ಒಂದು ಸಂವಿಧಾನವನ್ನ ಪಡಲಿಕ್ಕೆ, ಸ್ವಾತಂತ್ರ್ಯವನ್ನ ಪಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಒಂದು 6.5 ಲಕ್ಷ ಸ್ವಾತಂತ್ರ್ಯ ಸೇನಾನಿಗಳನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಹಾಗೆಯೇ ಪ್ರತಿದಿನವೂ ಕೂಡ ಕುಂಕನಾಡಲ್ಲಿ ಏನಾಗಿದೆ ಅಂದ್ರೆ, ನಾವು ಅಂತರಘಟ್ಟ ಜಾತ್ರೆ, ಕುದುರೆಲಮ್ಮನ ಜಾತ್ರೆ, ಮಾರಿ ಜಾತ್ರೆಗೆ ತುಂಬಾ ಜನ ಬಹುಶಃ ನಾವು ನೋಡಿದೀವಿ. 80 ಮಕ್ಕಳಿದಾವೆ ಇಲ್ಲಿ. 80 ಮಕ್ಕಳಿಗೆ ಒಂದೊಂದು ಪೇರೆಂಟ್ಸ್ ಆದ್ರೂ ಕೂಡ 80 ಜನ ಪೇರೆಂಟ್ಸ್ ಬರಬೇಕು. ಶಾಲೆ ಅಂಚಿನಲ್ಲಿದೆ, ಏನು ಕ್ಷೀಣ ಸ್ಥಿತಿಲಿದೆ, ಹೆಂಗೆ ಶಾಲೆ ಉದ್ಧಾರ ಆಗುತ್ತೆ? ತಮ್ಮ ಮಕ್ಕಳು ಏನ್ ಮಾಡ್ತಾ ಇದಾವೆ, ಮಕ್ಕಳ ಆಟ ಪಾಠಗಳೇನು, ಅವರ ಪೀಠೋಪಕರಣಗಳೇನು, ಚಟುವಟಿಕೆಗಳೇನು ಅಂತ ಪೇರೆಂಟ್ಸ್ ಬಯಸೋದಿಲ್ಲ ಅಂದಮೇಲೆ ಶಾಲೆ ಎಲ್ಲಿಂದ ಮುಂದುವರಿತದೆ? ಹಾಗೆ ಪೋಷಕರು ಕೂಡ ಆ ನಿಟ್ಟಲ್ಲಿ ಅತಿ ಹೆಚ್ಚಿನ ಒಂದು ಏನು ಒತ್ತಡವನ್ನ ಅಥವಾ ಅವ್ರ ಬಗ್ಗೆ ಆಸಕ್ತಿಯನ್ನ ತಗೋಬೇಕು. ಮತ್ತೆ ಜೊತೆಗೆ ಈ ವೇದಿಕೆಯಲ್ಲಿ ಆಸೀನರಾಗಿರುವಂತ, ಈಗಾಗಲೇ ಕಾಣ್ತಾ ಇದೆ, ಈಗ ನಮ್ಮ ಗಂಗಾಧರಪ್ಪ ಮಾಸ್ಟರ್ ಗುರುಗಳಿರ್ಬೋದು, ಕುಮಾರಣ್ಣ ಇರ್ಬೋದು, ಬಸಣ್ಣ ಇರ್ಬೋದು, ಯಾಕೆ ವೇದಿಕೆ ಮೇಲೆ ಕೂತಿರ್ತಾರೆ ಅಂದ್ರೆ ಅವರ ಒಂದು ಮನಸ್ಸು, ಅವರ ಒಂದು ಸ್ಥಿತಿ, ಶಿಕ್ಷಣದ ಬಗ್ಗೆ, ಮಕ್ಕಳ ಬಗ್ಗೆ, ನಮ್ಮೂರಿನ ಬಗ್ಗೆ ಚಿಂತನೆ ಇರ್ತದೆ. ಕಡೂರು ತಾಲೂಕಿನ ಬಿಳವಾಳ ಗ್ರಾಮದ ಶೇಷಣ್ಣ ಇವರಿಗೆ ಭಾವನಮನ ಹಾಗೂ ಶ್ರೀಮತಿ ಛಾಯಾರವರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರಾದ ಆರ್ ಗಂಗಾಧರಪ್ಪ, ಶೇಖರಪ್ಪ ಹಾಗೂ ಕುಮಾರಣ್ಣ, ಎಸ್ಟಿಪಿಎಸ್ ಬಸವರಾಜು, ಮುಖ್ಯ ಶಿಕ್ಷಕರಾದ ಚಂದ್ರಪ್ಪ ಭಾಗಿಯಾಗಿದ್ದರು.